ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಬೇರೆ ರೀತಿಯಲ್ಲಿ ಚಿಕನ್ ಸುಕ್ಕನ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಡಾಬಾ ಸ್ಟೈಲ್ನಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಕಡಾಯಿನಲ್ಲಿ ಮಾಡೋದು, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ದೊಡ್ಡ ಕಡಾಯಿ ತಗೊಳ್ಳಿ. ಬಾಣಲೆನೂ ದೊಡ್ಡದಿದ್ರೆ ಆಗುತ್ತೆ. ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು, ಜಾಸ್ತಿನಾದರೂ ಹಾಕ್ಕೋಬೋದು. ಎಣ್ಣೆ ಕಡಿಮೆ ಅನ್ನೋರು ಕಡಿಮೆ ಹಾಕ್ಕೋಬೋದು. ಅದಕ್ಕೆ ಸಾಸಿವೆ, ಒಗ್ಗರಣೆಗೆ ಜೀರಿಗೆ ಹಾಕ್ಕೊಂಡು, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು, ಅದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1-2 ಟೊಮಟೊನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು 4 ಕಾಳುಮೆಣಸು ಉದ್ದುದ್ದ ಸೀಳ್ಬಿಟ್ಟು, ಅದಾದಮೇಲೆ ಕರಿಬೇವು, ಹಾಗೆ 1.5 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಹುಡಿ, ಅರ್ಧ ಟೀ ಸ್ಪೂನು ಆಗುವಷ್ಟು ಅರಿಶಿನ, ಹಾಗೆ 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು, ಅದಾದಮೇಲೆ ನಾನಿಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 kg ಚಿಕನ್ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡ್ತಿದ್ದೀರಿ, ಕಮ್ಮಿ ಮಾಡ್ತಿದ್ದೀರಿ ಅಂದರೆ ನೋಡ್ಕೊಂಡು ಮಸಾಲೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಪೆಪ್ಪರ್ ಪುಡಿ ಹಾಕ್ಕೊಂಡು, ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಚಿಕನಲ್ಲಿ ನೀರು ಬಿಟ್ಕೊಂಡ್ಮೇಲೆ, ಅದಾದಮೇಲೆ 1-2 ಲೋಟ ನೀರು ಹಾಕ್ಕೊಂಡು, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಾಯಿ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಇಟ್ಬಿಡಿ. ಅದಾದಮೇಲೆ ಒಂದು 10 ನಿಮಿಷ 15 ನಿಮಿಷದಲ್ಲಿ ನೀರು ಕಮ್ಮಿಯಾಗಿ ಡ್ರೈ ಆಗುತ್ತೆ. ಆವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಡಾಬಾ ಸ್ಟೈಲ್ ಚಿಕನ್ ಸುಕ್ಕ ರೆಡಿ.